ವೀಕ್ಷಕರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನಕ್ಕೆ ಆದರದ ಸುಸ್ವಾಗತ. ಪ್ರಿಯರೇ, ಬಹು ಗಂಭೀರವಾದ ಅಧ್ಯಯನಕ್ಕೆ ಬಂದಿದ್ದೇವೆ. ಪ್ರತಿ ಮಾನವನ ಜೀವಿತದ ಮೇಲೆ ದೇವರು ಮಾಡುವ ಗಂಭೀರವಾದ ಆಪಾದನೆಗಳು ಮತ್ತು ಸಂಗತಿಗಳು, ಇವುಗಳನ್ನು ತಿಳಿದುಕೊಂಡು ನಮ್ಮನ್ನು ಪರೀಕ್ಷಿಸಿಕೊಂಡು ಆತ್ಮದಲ್ಲಿ ಬಲ ಹೊಂದುವ ಹಾಗೆ ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಈ ಸಮಯಗಳಲ್ಲಿ ಕೂಡ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ಬಲಪಡಿಸಿ ತನ್ನ ವಾಕ್ಯದ ಮೂಲಕ ರಕ್ಷಣೆಯನ್ನು ಸಮಾಧಾನವನ್ನು ಹೊಂದಿಕೊಳ್ಳುವ ಹಾಗೆ ಸಹಾಯ ಮಾಡಲಿ ಎಂದು ಆತನಲ್ಲಿ ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹಾಗಾದರೆ ಏನು ಹೇಳಬೇಕು? ನಾವು ಅನ್ಯರಿಗಿಂತ ಉತ್ತಮ ಸ್ಥಾನದಲ್ಲಿದ್ದೇವೋ? ಎಷ್ಟು ಮಾತ್ರಕ್ಕೂ ಇಲ್ಲ. ಯಹೂದ್ಯರೇ ಆಗಲಿ ಗ್ರೀಕರೇ ಆಗಲಿ ಎಲ್ಲರೂ ಪಾಪಕ್ಕೆ ಒಳಬಿದ್ದವರೆಂದು ಮೊದಲೇ ತೋರಿಸಿ ಕೊಟ್ಟಿದ್ದೇವಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತೋರಿಸಿಕೊಟ್ಟಿದ್ದೇವಲ್ಲ ಅಂದರೆ ಪುರಾವೆ ಸಹಿತ ಸಿದ್ಧಾಂತಪಡಿಸಲಿಲ್ಲ. ಅಷ್ಟು ಬಲವಾದ ಅರ್ಥ ಇಲ್ಲಿ ಬರುವುದಿಲ್ಲ. ಯಾಕೆಂದರೆ ಪೌಲನು ಮಾನವನನ್ನು ಪಾಪಿಯೆಂದು ತೋರಿಸಲು ಪ್ರಯತ್ನಿಸುತ್ತಿಲ್ಲ, ಆದರೆ ದೇವರು ಪಾಪಕ್ಕೆ ನ್ಯಾಯ ತೀರಿಸುತ್ತಾನೆಂದು ತೋರಿಸುತ್ತಾನೆ. ಮಾನವನು ಪಾಪಿಯೆಂದು ಅವನು ಊಹಿಸಿಕೊಂಡು ಮುಂದುವರಿಯುತ್ತಾನೆ. ನಮಗೆ ಆ ರೀತಿಯ ಊಹನೆ ಅಗತ್ಯವಿಲ್ಲ, ಯಾಕೆಂದರೆ ಅದು ಕಣ್ಣೆದುರಿಗೆ ಕಾಣುತ್ತದೆ. ಈಗ ನಮಗೆ ಸ್ಪಷ್ಟವಾಗಿ ತಿಳಿದಿರುವುದನ್ನೇ ಪೌಲನು ಹೇಳುತ್ತಿದ್ದಾನೆ. ಇದರ ಬದಲಿಗೆ ಆರೋಪಿಸು ಎಂಬ ಶಬ್ದ ಉಪಯೋಗಿಸಬಹುದಾಗಿದೆ. ಯಹೂದ್ಯರೇ ಆಗಲಿ ಗ್ರೀಕರೇ ಆಗಲಿ ಎಲ್ಲರೂ ಪಾಪಕ್ಕೊಳಗಾದವರೆಂದು ಮೊದಲೇ ಆರೋಪಿಸಿದ್ದೇನಷ್ಟೇ. ನಮ್ಮ ಈಗಿರುವ ಸ್ಥಿತಿಗತಿ ಏನೇ ಆಗಿರುವುದಾದರೂ ನಾವೆಲ್ಲರೂ ಪಾಪಕ್ಕೆ ಒಳಗಾದವರೆಂದು ಹೇಳುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಪಾಪಕ್ಕೆ ಒಳಬಿದ್ದವರು ಎಂಬುದರ ಅರ್ಥವನ್ನು ತಿಳುಕೊಳ್ಳುವುದು ಪ್ರಾಮುಖ್ಯವಾದದ್ದು. ಮಾನವನು 4 ರೀತಿಯಲ್ಲಿ ಪಾಪಿಯಾಗಿದ್ದಾನೆ. ದೇವರು ಮಾನವನಿಗೆ 4 ಅಂಕಗಳನ್ನು ಕೊಡುತ್ತಿದ್ದಾನೆ. ಅವುಗಳಲ್ಲಿ ಮೊದಲನೆಯದು, ಮಾನವನು ತನ್ನ ಕೃತ್ಯಗಳಿಂದಾಗಿ ಪಾಪಿಯಾಗಿದ್ದಾನೆ. ಎರಡನೆಯದು, ಮಾನವನು ಸ್ವಭಾವ ಸಹಜವಾಗಿ ಪಾಪಿ. ಪಾಪ ಮಾಡುವುದರಿಂದ ಪಾಪಿಯಾಗುವುದಿಲ್ಲ, ಪಾಪದ ಸ್ವಭಾವವಿರುವುದರಿಂದ ಪಾಪ ಮಾಡುತ್ತೇವೆ. ಮೂರನೆಯದು, ಮಾನವನು ಆರೋಪಣೆಯಿಂದಾಗಿ ಪಾಪಿ. ಈ ಕುರಿತು ನಾವು ಮುಂದಕ್ಕೆ ನೋಡಲಿದ್ದೇವೆ. ಮತ್ತು ನಾಲ್ಕನೆಯದು, ಮಾನವನು ಸ್ಥಿತಿಯಲ್ಲಿ ಪಾಪಕ್ಕೆ ಒಳಗಾಗಿರುವುದು. ನಾವೆಲ್ಲರೂ, ಇಡೀ ಮಾನವ ಸಂತತಿಯೇ ಪಾಪಕ್ಕೆ ಒಳಗಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಈಗ ನಾವು ಮೊದಲನೆಯ ಆರೋಪ ಹೇಗಿದೆ ಎಂಬುದಾಗಿ ನೋಡೋಣ. ರೋಮಾಪುರದ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವವೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಹೀಗೆ ಇರಬೇಕಾಗಿತ್ತು. ಹೇಗೆಂದರೆ, ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲವೆಂದು ಶಾಸ್ತ್ರದಲ್ಲಿ ಬರೆದಿದೆ ಎಂಬುದಾಗಿ. ಪ್ರಿಯರೇ, ಇದು ಕೀರ್ತನೆ 14:1 ಮಾತು. ಒಳ್ಳೆಯದನ್ನು ಮಾಡುವವರೇ ಇಲ್ಲ ಎಂಬುದಾಗಿ. ಒಳ್ಳೆಯದನ್ನು ಮಾಡುವವರು ಅಂದರೆ ನೀತಿವಂತರು. ಕರ್ತನಲ್ಲಿ ಪ್ರಿಯರೇ, ನೀತಿವಂತರಾಗಿರುವುದೆಂದರೆ ಏನು? ಅದು ಸರಿಯಾಗಿರುವುದೆಂದು ಅರ್ಥ. ಯಾರೊಂದಿಗೆ ಸರಿಯಾಗಿರುವುದು? ನಾವು ದೇವರೊಂದಿಗೆ ಸರಿಯಾಗಿರಬೇಕು. ದೇವರೊಂದಿಗೆ ಸರಿಯಾಗಿರುವುದು ನಮ್ಮ ಸಹಮಾನವರೊಂದಿಗೆ ಸರಿಯಾಗಿರುವುದಕ್ಕಿಂತಲೂ ಸ್ವಲ್ಪ ಭಿನ್ನವಾಗಿರುತ್ತದೆ. ಪ್ರಿಯರೇ, ನಮ್ಮ ಸಹಮಾನವರೊಂದಿಗೆ ಭಿನ್ನಮತವಾದರೆ ಅದರಲ್ಲಿ ನಮ್ಮ ಮಾತು ತಪ್ಪು ಇರಬಹುದು, ಇಲ್ಲದಿರಬಹುದು. ಆದರೂ ನಾವು ಸಂಧಾನವಾಗುವ ಅಗತ್ಯವಿರುತ್ತದೆ. ಆದರೆ ದೇವರೊಂದಿಗೆ ಸಂಧಾನವಾಗುವಾಗ ಆತನ ನಿಯಮಗಳನ್ನೇ ಪಾಲಿಸಬೇಕಾಗುತ್ತದೆ. ನಾವು ಆತನೊಂದಿಗೆ ಆಟ ಆಡುವುದಕ್ಕಾಗುವುದಿಲ್ಲ. ದೇವರ ರಕ್ಷಣೆಯು ನಾವು ಸ್ವೀಕರಿಸುವ ಇಲ್ಲವೇ ನಿರಾಕರಿಸುವ ಸಂಗತಿಯಾಗಿದೆ. ಅದನ್ನು ಸ್ವೀಕರಿಸಲು ದೇವರು ಯಾರನ್ನೂ ಒತ್ತಾಯಿಸುವುದಿಲ್ಲ. ನಿನಗೆ ರಕ್ಷಣೆ ಬೇಡವೆಂದರೆ ತಳ್ಳಿ ಹಾಕಬಹುದು. ದೇವರು ಹೇಳುತ್ತಾನೆ, ಇದು ನನ್ನ ಜಗತ್ತು, ನನ್ನ ಚಿಕ್ಕ ಜಗತ್ತಿನಲ್ಲಿ ನೀನು ವಾಸಿಸುತ್ತಿದ್ದಿ. ನಾನು ಕೊಡುವ ಸೂರ್ಯನ ಶಾಖ ಬೆಳಕುಗಳನ್ನು ನೀನು ಉಪಯೋಗಿಸುತ್ತಾ ಇದ್ದಿ. ನನ್ನ ಗಾಳಿ ನೀರುಗಳನ್ನು ಉಪಯೋಗಿಸುತ್ತಾ ಇದ್ದಿ. ನನ್ನ ಸ್ವಭಾವ ಗುಣಗಳಿಗನುಸಾರವಾಗಿ ನಾನು ರಕ್ಷಣೆಯ ಒಂದು ಯೋಜನೆ ಸಿದ್ಧಪಡಿಸಿದ್ದೇನೆ. ನನ್ನ ಯೋಜನೆ ಕಾರ್ಯಕ್ರಮಗಳು ನಡೆಯಬೇಕು. ನೀನು ಪಾಪಿಯಾಗಿದ್ದಿ, ನಾನು ನಿನ್ನನ್ನು ಪ್ರೀತಿಸುವುದರಿಂದ ನಿನ್ನನ್ನು ರಕ್ಷಿಸಬೇಕೆಂದಿದ್ದೇನೆ. ಈ ರಕ್ಷಣೆಯನ್ನು
ನೀನು ಅಂಗೀಕರಿಸಬಹುದು, ಇಲ್ಲವೇ ತಿರಸ್ಕರಿಸಬಹುದು. ಕರ್ತನಲ್ಲಿ ಪ್ರಿಯರೇ, ನಾಶನ ಪಾತ್ರವಾದ ಜಗತ್ತಿಗೆ ದೇವರು ಹೇಳುವ ಮಾತಿದು. ಆತನು ನಿನಗೂ ನನಗೂ ಇದನ್ನೇ ಹೇಳುತ್ತಿದ್ದಾನೆ. ನೀನು ಅದನ್ನು ಅಂಗೀಕರಿಸಿದ್ದೀಯೋ? ನಾನು ಅದನ್ನು ಸ್ವೀಕರಿಸಿದ್ದೇನೆ. ದೇವರೊಂದಿಗೆ ಸರಿಯಾಗುವುದೆಂದರೆ ಆತನ ರಕ್ಷಣೆಯನ್ನು ಅಂಗೀಕಾರ ಮಾಡುವುದೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ನಾನು ಶಾಲೆಯಲ್ಲಿ ಕಲಿಯುತ್ತಿರುವಾಗ ನಮ್ಮ ಟೀಚರ್ ಒಬ್ಬರು ಕೈಯಲ್ಲಿ ಚೆಂಡನ್ನು ಹಿಡಿದು ಹೊಡೆಯುತ್ತಾ, ಸರಿ, ಯಾರು ನಿಯಮಗಳನ್ನು ರೂಪಿಸುವವರು ಎಂದು ಹೇಳುತ್ತಿದ್ದರು. ಒಂದು ವಿಚಾರ ಖಾತ್ರಿಯಿದೆ, ನಿಯಮಗಳನ್ನು ರೂಪಿಸುವವರು ಆ ಟೀಚರ್ ಅಲ್ಲ, ನಾನೂ ಅಲ್ಲ, ನೀವು ಯಾರೂ ಅಲ್ಲ. ದೇವರೇ ನಿಯಮಗಳನ್ನು ಮಾಡುತ್ತಾನೆ. ಇದನ್ನು ಒಪ್ಪಿರಿ ಬಿಡಿರಿ, ಅದು ದೇವರ ಯೋಜನೆ, ಆತನ ಕಾರ್ಯಕ್ರಮ. ನೀತಿವಂತನು ಯಾರೂ ಇಲ್ಲ, ಯಾರೂ ದೇವರೊಂದಿಗೆ ಸರಿಯಿಲ್ಲ. ಆದರೆ ಆತನು ಒಂದು ಯೋಜನೆಯನ್ನು ತಯಾರಿಸಿದ್ದಾನೆ. ದೇವರ ಮಾನದಂಡಕ್ಕನುಸಾರವಾಗಿ ಯಾರೂ ಒಳ್ಳೆಯದನ್ನು ಮಾಡಿದವರಿಲ್ಲ. ಇದು ನ್ಯಾಯಾಧಿಪತಿಯ ಮೊದಲನೇ ಆರೋಪ. ಕರ್ತನಲ್ಲಿ ಪ್ರಿಯರೇ, ಈಗ ನಾವು ಎರಡನೇ ಆರೋಪದ ಬಗ್ಗೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ತಿಳುವಳಿಕೆಯುಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಂದರೆ ತನಗೆ ಕೊಡಲ್ಪಟ್ಟ ಜ್ಞಾನಕ್ಕೆ ಸರಿಯಾಗಿ ಕಾರ್ಯ ಮಾಡುವವನು ಇಲ್ಲ, ತಾನು ಆಶಿಸಿದಂತೆಯೇ ಇರುವವನು ಇಲ್ಲ ಎಂಬುದೇ. ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ 3ನೇ ಆರೋಪ ಎಂಬುದಾಗಿ. ದೇವರನ್ನು ಹುಡುಕುವವನು ಇಲ್ಲ. ದೇವರು ಈ ದಿನಗಳಲ್ಲಿ ಮರೆಯಾಗಿಲ್ಲ. ಆತನು ಮನುಷ್ಯನೆದುರು ತನ್ನನ್ನು ಅಡಗಿಸಿಕೊಂಡಿಲ್ಲ. ಆತನು ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ. ಪೌಲನು ಮಾರ್ಸ್ ಬೆಟ್ಟದ ಮೇಲೆ ಅಥೇನೆಯ ತತ್ವಜ್ಞರಿಗೆ ಹೇಳಿದನು. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 30ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆತನು ಪಾಪವನ್ನು ಅಲಕ್ಷ್ಯ ಮಾಡಲಿಲ್ಲ. ದೇವರು ಮನುಷ್ಯನಿಗೆ ಬಹಿರಂಗವಾಗಿ ನೀನು ಪಾಪಿ ಎಂದು ಹೇಳಿ ಅವನಿಗೆ ರಕ್ಷಣೆಯನ್ನು ಕೊಡುತ್ತಿದ್ದಾನೆ ಮತ್ತು ಆತನು ಕೊಡುವ ರಕ್ಷಣೆಯು ಸ್ಪಷ್ಟವಾದದ್ದಾಗಿದೆ. ಪೌಲನು ಇಲ್ಲಿ ಅದನ್ನೇ ಹೇಳುತ್ತಿದ್ದಾನೆ. ದೇವರನ್ನು ಹುಡುಕುವವರು ಯಾರೂ ಇಲ್ಲ. ಧರ್ಮದ ಕುರಿತ ಗೀತಗಳು ಮಾನವನು ದೇವರನ್ನು ಹುಡುಕುತ್ತಾ ಇದ್ದಾನೆ ಎಂದು ಹೇಳುತ್ತದೆ. ಆದರೆ ಇದು ಎಷ್ಟು ಸುಳ್ಳಾಗಿದೆ. ವಿಕಾಸದ ಚರಿತ್ರೆಯಲ್ಲಿ ಧರ್ಮವೆಂಬುದು ಮಾನವನು ದೇವರಿಗಾಗಿ ಮಾಡುವ ಹುಡುಕಾಟ ಎಂದು ಹೇಳುತ್ತಾರೆ. ಆದರೆ ಆ ರೀತಿ ಇದೆಯೋ? ಇಲ್ಲ ಪ್ರಿಯರೇ, ಸತ್ಯವೇದ ಆ ರೀತಿ ಕಲಿಸುತ್ತಿಲ್ಲ. ಮಾನವನು ದೇವರ ಕುರಿತು ತಾನಾಗಿಯೇ ಏನನ್ನೂ ಕಂಡುಕೊಂಡಿಲ್ಲ. ಆ ದಿಕ್ಕಿನಲ್ಲಿ ಅವನು ಹೆಚ್ಚೇನೂ ಮುಂದುವರಿಯಲಿಲ್ಲ. ಯಾಕೆಂದರೆ ಅವನು ತಪ್ಪಾದ ದಾರಿಯಲ್ಲಿ ಹೋಗುತ್ತಿದ್ದಾನೆ, ದೇವರಿಂದ ದೂರವೇ ಹೋಗುತ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಪೌಲನು ಮಾಡುವ 4ನೇ ಆರೋಪದ ವಿಚಾರದಲ್ಲಿ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರಾದರೂ ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ತಪ್ಪು ದಾರಿ ಹಿಡಿದಿದ್ದಾರೆ. ಸರಿಯೆಂದು ತಾವು ತಿಳುಕೊಂಡಿದ್ದ ಮಾರ್ಗವನ್ನು ಬಿಟ್ಟು ಬಿಟ್ಟಿದ್ದಾರೆ. ಮೂಲ ನಿವಾಸಿಗಳಲ್ಲಿ ಒಂದು ಪುರಾತನ ನಂಬಿಕೆಯಿದೆ. ಏನೆಂದರೆ, ಅವರ ಹಿಂದಿನ ತಲೆಮಾರಿನವರು ನಿಜವಾದ ಜೀವಿಸುವ ದೇವರನ್ನು ಅರಿತಿದ್ದರು ಎಂದು. ಪ್ರಿಯ ಸ್ನೇಹಿತನೇ, ನೀನು ಪ್ರಾಮಾಣಿಕನಾಗಿರುವುದಾದರೆ ನೀನು ಮಾಡಬೇಕಾದುದನ್ನು ಮಾಡುತ್ತಿಲ್ಲವೆಂಬುದನ್ನು ತಿಳಿದಿರುತ್ತಿ. ಮಾತ್ರವಲ್ಲದೆ ನಿನಗೆ ಅದು ತಿಳಿದಿದ್ದರೂ ನೀನು ಅದನ್ನು ಮಾಡುವುದಿಲ್ಲ. ನೀನು ಬೇರೆ ದಾರಿ ಹಿಡಿದಿದ್ದಿ. ಮಾನವನು ಸರಿಯಾದ ದಾರಿಯನ್ನು ಬಿಟ್ಟು ಬಿಟ್ಟಿದ್ದಾನೆ. ದೇವರು ಮಾನವನ ಕುರಿತಾಗಿ ಮಾಡುವ 4ನೇ ಆರೋಪ ಇದೇ ಆಗಿದೆ. ಮುಂದಕ್ಕೆ ನಾವು 5ನೇ ಆರೋಪದ ಬಗ್ಗೆ ನೋಡೋಣ. ಪ್ರಿಯರೇ, ಅವರೆಲ್ಲರೂ ಕೆಲಸಕ್ಕೆ ಬಾರದವರಾದರೂ ಈ ಮಾತಿನ ಮೂಲ ಪದದ ಅರ್ಥ ಹೆಚ್ಚು ಹಣ್ಣಾಗಿ ಹಾಳಾದ ಫಲವಸ್ತು ಎಂದಾಗುತ್ತದೆ. ಅವರು ಎಲ್ಲರೂ ಕೊಳೆತು ಹೋಗಿದ್ದಾರೆ ಎಂಬುದು ನಿಜವಾದ ಅರ್ಥವಾಗಿದೆ. ಪ್ರಿಯರೇ, ನನಗೆ ಹಣ್ಣುಗಳೆಂದರೆ ಇಷ್ಟ, ಅದರಲ್ಲೂ ಪಪ್ಪಾಯಿ ಹಣ್ಣು. ಆದರೆ ಅದು ಅತಿಯಾಗಿ ಹಣ್ಣಾದರೆ ಕೊಳೆತು ಹೋಗಿ ಬಹು ಕೆಟ್ಟದಾಗುತ್ತದೆ. ಮನುಷ್ಯ ಸಂತತಿಯು ತಿನ್ನತಕ್ಕ ಒಳ್ಳೆ ಹಣ್ಣಾಗಿ ಉಳಿದಿಲ್ಲ, ಅದು ಕೊಳೆತು ಹಾಳಾಗಿದೆ. ಲೋಕದ ನ್ಯಾಯಾಧಿಪತಿ ಹೇಳುವುದು ಇದನ್ನೇ. ಮುಂದಕ್ಕೆ ನಾವು ನೋಡೋಣ 6ನೇ ಆರೋಪ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಇದು ಮೂರಾವರ್ತಿ ನಕಾರಾತ್ಮಕವಾಗಿ ಹೇಳಿದ ಮಾತು. ಸರಿಯಾದ ದಾರಿ ಬಿಟ್ಟು ತಪ್ಪು ದಾರಿಯಲ್ಲಿ ಹೋಗುತ್ತಿರುವ ಯಾತ್ರಿಕರ ಗುಂಪಿನಂತೆ ಮನುಷ್ಯರಿದ್ದಾರೆ.
ಯಾರೂ ಇನ್ನೊಬ್ಬರಿಗೆ ಸಹಾಯ ಮಾಡಲಾರದವರಾಗಿದ್ದಾರೆ. ಯೇಸು ತನ್ನ ಕಾಲದ ಧಾರ್ಮಿಕ ನಾಯಕರಿಗೆ ಹೀಗೆ ಹೇಳಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ನೀವು ಕುರುಡರು, ಕುರುಡರಿಗೆ ದಾರಿ ತೋರಿಸಲು ಹೋಗುತ್ತೀರಿ ಎಂದು. ಪ್ರಿಯರೇ, ನನ್ನ ಕುರಿತು, ನಿನ್ನ ಕುರಿತು, ಈ ಲೋಕದವರೆಲ್ಲರ ಕುರಿತು ಇಡೀ ಲೋಕದ ನ್ಯಾಯಾಧೀಶನು ಹೇಳುವ ಮಾತು ಇದೇ ಆಗಿದೆ. ಈಗ ಪೌಲನು ಶ್ರೇಷ್ಠ ವೈದ್ಯನ ಬಳಿ, ಅಂದರೆ ದೇವರ ಔಷಧಾಲಯಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತಿದ್ದಾನೆ. ಇದು ಆತ್ಮಿಕ ಚಿಕಿತ್ಸಾಲಯ. ನಾವೆಲ್ಲರೂ ರೋಗಿಗಳೆಂದು ಶ್ರೇಷ್ಠ ವೈದ್ಯನು ಹೇಳುತ್ತಿದ್ದಾನೆ. ಮುಂದೆ ನಾವು ನೋಡೋಣ 1ನೇ ಸಂಗತಿ ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ, ಅವರು ನಾಲಿಗೆಯಿಂದ ವಂಚನೆಯ ಮಾತುಗಳನ್ನಾಡುತ್ತಾರೆ, ಅವರ ತುಟಿಗಳ ಹಿಂದೆ ಹಾವಿನ ವಿಷವದೆ ಎಂಬುದಾಗಿ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ವೈದ್ಯರ ಬಳಿಗೆ ಹೋದಾಗ ಅವರು ನಿನಗೆ ಮೊದಲಾಗಿ ಹೇಳುವ ಮಾತೇನು? ಆ ಮಾತೇನೆಂದರೆ ಬಾಯಿ ತೆರೆ ಎಂಬುದಾಗಿ. ಬಳಿಕ ಅವರು ಒಂದು ವೈದ್ಯಕೀಯ ಸಾಧನವನ್ನು ಬಾಯೊಳಗೆ ಹಾಕಿ ಟಾರ್ಚ್ ಬೆಳಕಿನಿಂದ ಗಂಟಲನ್ನು ಪರೀಕ್ಷಿಸುತ್ತಾರೆ. ಮಹಾವೈದ್ಯನಾದ ಯೇಸು ಕ್ರಿಸ್ತನು ಮನುಷ್ಯರೊಂದಿಗೆ ಹೀಗೆ ಮಾತಾಡುತ್ತಾನೆ. ಬಳಿಕ ಆತನು ಏನು ಹೇಳುತ್ತಾನೆ ಗೊತ್ತಿದೆಯೋ? ಅವರ ಗಂಟಲು ತೆರೆದ ಸಮಾಧಿಯಾಗಿದೆ ಎಂಬುದಾಗಿ. ಕೊಳೆಯುತ್ತಿರುವ ಮಾನವ ಶರೀರದ ವಾಸನೆ ಗ್ರಹಿಸಿದ್ದೀಯೋ? ಪ್ರಿಯ ಸ್ನೇಹಿತನೇ, ದೇವರು ನಿನ್ನನ್ನು ನೋಡಿದಾಗ ನೀನು ಎಷ್ಟೊಂದು ಸುಂದರ, ಆಕರ್ಷಕ ವ್ಯಕ್ತಿಯಾಗಿದ್ದೆ ಎಂದು ಹೇಳುವುದಿಲ್ಲ. ನೀನು ತೆರೆದ ಸಮಾಧಿಯಂತೆ ದುರ್ವಾಸನೆ ಬೀರುತ್ತಿ ಎಂದು ಹೇಳುತ್ತಾನೆ. ಮೇಲ್ ಟೋಸ್ಟರ್ ಎಂಬವರು ಹೀಗೆ ಹೇಳಿದ್ದಾರೆ, ದೇವರು ನಮ್ಮನ್ನು ನೋಡುವಂತೆ ನಮ್ಮನ್ನು ನಾವೇ ನೋಡಿಕೊಳ್ಳುವುದಾದರೆ ನಮ್ಮನ್ನು ನಾವು ಸಹಿಸಿಕೊಳ್ಳಲಾರದಷ್ಟು ಅಸಹ್ಯವಾಗಿ ಕಾಣುತ್ತೇವೆ. ಪೌಲನು ಇದನ್ನೇ ಹೇಳುತ್ತಿದ್ದಾನೆ. ಅವರು ನಾಲಿಗೆಯಿಂದ ವಂಚನೆಯ ಮಾತುಗಳನ್ನಾಡುತ್ತಾರೆ ಎಂಬುದನ್ನು ನೋಡುವಾಗ ಇದು ಎರಡನೆಯದು. ಗಂಟಲನ್ನು ನೋಡಿದ ಬಳಿಕ ವೈದ್ಯರು ನಿನ್ನ ನಾಲಿಗೆ ಚಾಚು ಎಂದು ಹೇಳುತ್ತಾರೆ. ಪ್ರಿಯರೇ, ಮನುಷ್ಯ ಜನಾಂಗಕ್ಕೆ ಮಹಾವೈದ್ಯನಾದ ಯೇಸು ಹೇಳುವ ಮಾತು ಇದೇ ಆಗಿದೆ, ನಾಲಿಗೆ ಚಾಚು ಎಂಬುದಾಗಿ. ದೇವರು ನಿನ್ನ ನಾಲಿಗೆಯನ್ನು ನೋಡಿದಾಗ ಆತನು ಏನು ಹೇಳುತ್ತಾನೆಂದು ತಿಳಿದಿದೆಯೋ? ನಿಮ್ಮ ತುಟಿಗಳ ಹಿಂದೆ ಹಾವಿನ ವಿಷವಿದೆ ಎಂಬುದಾಗಿ. ಈ ವಿಷಯಗಳನ್ನು ಆಲೋಚಿಸುವಾಗ, ವಿಷದ ಹಾವುಗಳು ಬಾಯಿ ತೆರೆಯುವಾಗ ಅವುಗಳಲ್ಲಿರುವ ವಿಷದ ಕುರಿತಾಗಿ ಯೋಚಿಸುತ್ತೇನೆ. ಸ್ನೇಹಿತನೇ, ನೀನು ಕನ್ನಡಿಯಲ್ಲಿ ನಿನ್ನ ಬಾಯಿ ತೆರೆದು ನೋಡುವುದಾದರೆ ಯಾವ ವಿಷಯದ ಹಾವಿಗಿಂತಲೂ ಭಯಂಕರವಾದ ನಾಲಿಗೆ ನಿನಗೆ ಕಾಣುತ್ತದೆ. ಆ ಹಾವು ನಿನ್ನ ಗೌರವಕ್ಕೇನು ಧಕ್ಕೆ ತಾರದು, ಆದರೆ ನಿನ್ನನ್ನು ಕೊಲ್ಲಬಹುದು. ನಿನ್ನ ನಾಲಿಗೆಯಿಂದ ನೀನು ಬೇರೆಯವರ ಗೌರವಕ್ಕೆ ಹಾನಿಯುಂಟು ಮಾಡಬಹುದು. ಒಬ್ಬ ಒಳ್ಳೆಯ ಸ್ತ್ರೀಯ ಮರ್ಯಾದೆಗೆ ಭಂಗ ತರಬಹುದು. ಈ ದಿನಗಳಲ್ಲಿ ನಮ್ಮ ಸಭೆಗಳಲ್ಲಿನ ಅತಿ ಹಾನಿಕರವಾದ ಸಂಗತಿಯೇನೆಂದರೆ ಇತರರ ಕುರಿತಾಗಿ ಕೆಟ್ಟದ್ದನ್ನು ಮಾತಾಡುವುದೇ ಆಗಿದೆ. ಒಂದು ಸಭೆಯಲ್ಲಿ ನನಗೆ ಗೊತ್ತಿದ್ದಂತೆ ಅತಿ ಕೆಟ್ಟ ರೀತಿಯ ಹರಟೆ ಮಾತು ನಡೆಯುವುದರಿಂದ ಆ ಸಭೆಗೆ ಸೇರಬೇಡಿರೆಂದು ನಾನು ಕೆಲವರಿಗೆ ಹೇಳಿದ್ದೆ. ಅಲ್ಲಿನವರು ಅನೇಕ ಜನರಿಗೆ ಹೀಗೆ ಹಾನಿ ಮಾಡಿದ್ದಾರೆ. ಅವರು ಯಾರು ಗೊತ್ತಿದೆಯೋ? ಆತ್ಮಿಕರೆಂದು ಹೇಳಿಕೊಳ್ಳುವವರು. ನಾನು ಅವರನ್ನು ಆತ್ಮಿಕ ಕೀಳು ಜನರೆಂದು ಕರೆಯುತ್ತೇನೆ. ಅವರು ಅಂಥವರೇ. ತಮ್ಮ ನಾಲಿಗೆಯಿಂದ ವಂಚನೆಯ ಮಾತು ಆಡುತ್ತಾರೆ. ಅವರ ಬಾಯಿಯಲ್ಲಿ ವಿಷವೇ ತುಂಬಿರುತ್ತದೆ. ಮಾನವನ ನಾಲಿಗೆ ಎಷ್ಟು ಅಪಾಯಕಾರಿಯಾಗಿದೆ, ಎಂಥ ಅನಾಹುತಗಳನ್ನುಂಟು ಮಾಡಬಹುದು. ದಯವಿಟ್ಟು ಆಲೋಚಿಸಿ ನೋಡಿರಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ 2ನೇ ಸಂಗತಿ ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ, ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿಯದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಹಾವೈದ್ಯನು ಮನುಷ್ಯನ ಕುರಿತಾಗಿ ಹೇಳುವ 2ನೇ ಸಂಗತಿ ಇದಾಗಿದೆ. ಮನುಷ್ಯನ ಬಾಯಿ ತುಂಬ ಶಾಪ, ಮೋಸ, ಕ್ರೋಧಗಳೇ ತುಂಬಿವೆ. ತುಟಿಗಳ ಹಿಂದೆ ಕುತಂತ್ರವೇ ಇದೆ. ಯಾವಾಗಲೂ ಶಪಿಸುತ್ತಿರುತ್ತಾನೆ. ಈ ದಿನಗಳಲ್ಲೂ ಜನರ ಮಾತನ್ನು ನಾವು ಆಲಿಸುವುದಾದರೆ ಎಲ್ಲರ ಬಾಯಿಯಲ್ಲಿಯೂ ಶಪಿಸುವ ಮಾತುಗಳೇ ಇರುವುದನ್ನು ಕೇಳುತ್ತೇವೆ. ವಿದ್ಯೆ ಇಲ್ಲದವನಾಗಲಿ ತುಂಬ ಕಲಿತವನಾಗಲಿ ಶಾಪದ ಮಾತುಗಳನ್ನಾಡುವುದರಲ್ಲಿ ಪರಿಣಿತರಾಗಿರುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ 3ನೇ ಸಂಗತಿ ಎಂಬುದಾಗಿ. ಅದು ಹೀಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರಪಡುತ್ತದೆ ಎಂಬುದಾಗಿ. ಪ್ರಿಯರೇ, 3ನೇ ಸಂಗತಿಯನ್ನು ನೋಡುವಾಗ ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 7ನೇ ವಚನದಲ್ಲಿ ಇದನ್ನು ಇದ್ದಕ್ಕಿದ್ದಂತೆ ಹೇಳಲಾಗಿದೆ.
ಅದೇನೆಂದರೆ, ಇವರ ಕಾಲುಗಳು ಕೇಡನ್ನು ಹಿಂಬಾಲಿಸಿ ಓಡುತ್ತವೆ, ಇವರು ನಿರಪರಾಧಿಯ ರಕ್ತವನ್ನು ಸುರಿಸಲು ಆತುರಪಡುತ್ತಾರೆ, ಇವರ ಯೋಚನೆಗಳು ಅಧರ್ಮದ ಯೋಚನೆಗಳೇ, ಇವರು ಹೋದ ದಾರಿಯಲ್ಲಿ ಭಂಗವೂ ನಾಶನವೂ ಉಂಟಾಗುತ್ತವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮನುಷ್ಯ ಜನಾಂಗದ ಎಂಥ ದುಸ್ಥಿತಿಯ ಚಿತ್ರಣ ನೋಡಿರಿ. ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರಪಡುತ್ತವೆ. ಮುಂದಕ್ಕೆ ನೋಡೋಣ. 4ನೇ ಸಂಗತಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ, ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ ಎಂಬುದಾಗಿ. ಪ್ರಿಯರೇ, ಮಾನವನು ತನ್ನ ಹಿಂದಿನಿಂದ ನಾಶನ ಸಂಕಟಗಳನ್ನು ಬಿಟ್ಟು ಹೋಗುತ್ತಾನೆ. ನಾವು ಈಗ ತಾನೇ ನೋಡಿದ ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 7ನೇ ವಚನದಲ್ಲಿ ಈ ವಿಚಾರವೂ ಇದೆ. ದಯವಿಟ್ಟು ನೀವು ಕಾರ್ಯಕ್ರಮದ ನಂತರ ಅದನ್ನು ಓದಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 5ನೇ ಸಂಗತಿಯ ಬಗ್ಗೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಸಮಾಧಾನದ ಮಾರ್ಗವನ್ನೇ ಅರಿಯರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಾನವನಿಗೆ ಸಮಾಧಾನದ ಮಾರ್ಗ ತಿಳಿದೇ ಇಲ್ಲ. ನಿನ್ನ ಸುತ್ತಲಿನ ಪರಿಸ್ಥಿತಿ ನೋಡು. ಈ ಎಲ್ಲ ವರ್ಷಗಳಲ್ಲಿ ಶಾಂತಿಯ ಕುರಿತು ತುಂಬ ಮಾತುಕತೆ ನಡೆದರೂ ಮಾನವನು ಅದನ್ನು ಇನ್ನೂ ಕಂಡುಕೊಳ್ಳಲಿಲ್ಲ. ದಿನದ ವರ್ತಮಾನ ಪತ್ರಿಕೆ ಓದಿರಿ, ಲೋಕದಲ್ಲೆಲ್ಲೂ ಸಮಾಧಾನವೇ ಕಾಣಸಿಗದು. ಪ್ರೀತಿಯುಳ್ಳ ದೇವಜನರೇ, 6ನೇ ಸಂಗತಿ ಏನು ಹೇಳುತ್ತದೆ ಎಂಬುದಾಗಿ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕೊನೆಯ ಮಾತಿನಲ್ಲಿ ಪೌಲನು ಮಾನವನ ಪಾಪದ ಸಾರಾಂಶವನ್ನು ಕೊಡುತ್ತಿದ್ದಾನೆ. ಅವನಲ್ಲಿ ದೇವರ ಭಯವೇ ಇಲ್ಲದಾಗಿದೆ. ದೇವರೇ ಇಲ್ಲವೇನೋ ಎಂಬಂತೆ ಅವನು ಜೀವಿಸುತ್ತಿದ್ದಾನೆ. ಮನುಷ್ಯನು ದೇವರನ್ನು ಎದುರಿಸುತ್ತಾನೆ. ಎಂಥ ಚಿತ್ರಣವಾಗಿದೆಯಲ್ಲವೇ? ಪಾಪದ ಕುರಿತು ಪೌಲನು ಹೇಳಬೇಕಾದ ಕೊನೆಯ ಮಾತಿಗೆ ಬರುತ್ತಿದ್ದೇವೆ. ಯಾಕೆಂದರೆ ಅನೇಕರು ನಮಗೆ ಧರ್ಮಶಾಸ್ತ್ರವಿದೆ, ನಾವು ಅದನ್ನು ಕೈಕೊಳ್ಳುತ್ತೇವೆ, ಅದಕ್ಕೆ ಜೋತು ಬೀಳುತ್ತೇವೆ ಎಂದು ಹೇಳುವವರಾಗಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, 7ನೇ ಸಂಗತಿಯ ಬಗ್ಗೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ, ಧರ್ಮಶಾಸ್ತ್ರದ ನುಡಿಗಳೆಲ್ಲವೂ ಆ ಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿವೆಯೆಂದು ಬಲ್ಲೆವಷ್ಟೇ. ಹೀಗೆ ಎಲ್ಲರ ಬಾಯಿ ಕಟ್ಟಿ ಹೋಗುವುದು, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು ಎಂಬುದಾಗಿ. ಪ್ರಿಯ ದೇವಜನರೇ, ಮಾನವನು ಮೋಶೆಯ ಧರ್ಮಶಾಸ್ತ್ರದಿಂದ ನೀತಿಯನ್ನು ಹೊಂದುವುದಕ್ಕಾಗುವುದಿಲ್ಲ. ನೀರಲ್ಲಿ ಮುಳುಗುವವನು ಕಡ್ಡಿಯನ್ನು ಹಿಡಿದಂತೆ ಮಾನವನು ಕಡೇ ಆಸರೆಯಾಗಿ ಧರ್ಮಶಾಸ್ತ್ರವನ್ನು ಹಿಡಿದಂತಿದೆ. ಆದರೆ ಧರ್ಮಶಾಸ್ತ್ರವು ಅವನನ್ನು ಮೇಲಕ್ಕೆತ್ತುವುದಿಲ್ಲ, ಆದರೆ ಅದಕ್ಕೆ ವಿರುದ್ಧವಾದದ್ದನ್ನೇ ಮಾಡುತ್ತದೆ. ವಿಮಾನದಿಂದ ಹೊರಹಾರಿದವನು ಪ್ಯಾರಾಶೂಟ್ನ ಬದಲಿಗೆ ಸಿಮೆಂಟಿನ ಚೀಲವನ್ನು ಹಿಡಿದುಕೊಂಡಂತಾಗಿದೆ. ಧರ್ಮಶಾಸ್ತ್ರವು ನಿನ್ನನ್ನು ಕೆಳಕ್ಕೆ ಇಳಿಯುತ್ತದೆ. ಅದು ಮಾನವನನ್ನು ಖಂಡಿಸುವಂಥದ್ದಾಗಿದೆ. ಕರ್ತನಲ್ಲಿ ಪ್ರೇರೆ, ಕೊನೆಯದಾಗಿ ನಾವು 8ನೇ ಸಂಗತಿಯನ್ನು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತದಷ್ಟೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ರಕ್ಷಣೆ ಹೊಂದಬೇಕಾದರೆ ಧರ್ಮಶಾಸ್ತ್ರ ಕೈಕೊಳ್ಳಬೇಕೆಂದು ನಂಬುವವನಿಗೆ ಈ ವಚನವನ್ನು ವಿವರಿಸುವ ಸವಾಲು ಬಿಡುತ್ತೇನೆ. ನೇಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ಯಾರೂ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ ಎಂಬುದನ್ನು ನೋಡುವಾಗ, ನೀತಿವಂತನೆಂಬ ನಿರ್ಣಯ ಅಂದರೆ ನೀತಿವಂತನೆಂಬ ಘೋಷಣೆ ದೇವರ ಮಾನದಂಡಕ್ಕೆ ಸರಿದೂಗುವುದು ಎಂದರ್ಥ. ನಾವದನ್ನು ಎಂದಿಗೂ ಸಾಧಿಸಲಾರೆವು. ಮಾನವನಿಗೆ ಇದು ಖಂಡಿತವಾಗಿ ಅಸಾಧ್ಯವಾದದ್ದು. ಹಾಗಾದರೆ ಧರ್ಮಶಾಸ್ತ್ರದ ಉದ್ದೇಶವೇನು? ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತದೆ. ಪ್ರಿಯರೇ, ಮಾನವನಿಗೆ ರಕ್ಷಣೆಯನ್ನೊದಗಿಸುವ ಬದಲಾಗಿ ಮಾನವನು ಪಾಪಿ ಎಂಬುದನ್ನು ಅದು ತೋರಿಸಿಕೊಡುತ್ತದೆ. ವಚನ 20 ಹಾಗೂ 21 ನಡುವೆ ಬಹು ವಿಶಾಲವಾದ ಅಂತರವಿದೆ. ನಾವು ಕತ್ತಲೆಯಿಂದ ಬೆಳಕಿಗೆ ಬಂದಂತಿರುತ್ತದೆ. ಈಗ ಪೌಲನು ದೇವರು ಒದಗಿಸುವ ಅದ್ಭುತವಾದ ರಕ್ಷಣೆಯ ವಿಚಾರವಾಗಿ ಮಾತನಾಡುತ್ತಾನೆ. ಮುಂದಿನ ಭಾಗದಲ್ಲಿ ನಂಬಿಕೆಯಿಂದ ನೀತಿವಂತರಾಗುವುದರ ಕುರಿತಾಗಿ ವಿವರಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಿನ ಕಾರ್ಯಕ್ರಮಕ್ಕಾಗಿ ನೀವು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಇಂದಿನ ದೇವರ ವಾಕ್ಯದ ಧ್ಯಾನವು
ನಮ್ಮ ಹೃದಯದ ಸ್ಥಿತಿಯನ್ನು ಬಯಲು ಮಾಡಿದೆ. ನಾವು ಎಲ್ಲರೂ ಪಾಪಿಗಳಾಗಿದ್ದೇವೆ. ನಮ್ಮ ನೇಮನಿಷ್ಠೆಗಳು, ನಮ್ಮ ಸಂಸ್ಕಾರಗಳು, ನಮ್ಮ ಒಳ್ಳೆಯ ಕಾರ್ಯಗಳು ನಮ್ಮನ್ನು ರಕ್ಷಿಸಲಾರವು. ಧರ್ಮಶಾಸ್ತ್ರವು ಪಾಪದ ಅರುಹನ್ನು ಉಂಟು ಮಾಡುತ್ತದೆ, ಆದರೆ ಯೇಸು ಕ್ರಿಸ್ತನ ಕೃಪೆಯು ಮಾತ್ರ ನಮ್ಮನ್ನು ರಕ್ಷಿಸುತ್ತದೆ. ಆದುದರಿಂದ ಪ್ರಿಯರೇ, ದೇವರನ್ನು ನಂಬಿ ಯೇಸು ಕ್ರಿಸ್ತನ ಕೃಪೆಯನ್ನು ಆತುಕೊಂಡು ಆತನಿಂದ ರಕ್ಷಣೆಯ ಸಂತೋಷವನ್ನು ಹೊಂದಿಕೊಂಡು ಬಿಡುಗಡೆಯ ಜೀವಿತದಲ್ಲಿ ದೇವರ ಭಯಭಕ್ತಿಯ ಜೀವಿತವನ್ನು ನಾವು ಮಾಡೋಣ. ಹೀಗಾಗುವಂತೆ ದೇವರು ತಾನೇ ನಮ್ಮ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನೇಮ ನಿಷ್ಠೆಗಳು, ಧರ್ಮಶಾಸ್ತ್ರಗಳು ನಮ್ಮನ್ನು ರಕ್ಷಿಸಲಾರವು. ದೇವರ ಮುಂದೆ ನಮ್ಮ ಜೀವಿತ ಬಟ್ಟ ಬಯಲಾಗಿದೆ ಎಂಬುದನ್ನು ನಾವು ಅಧ್ಯಯನದಲ್ಲಿ ತಿಳಿದುಕೊಂಡೆವು. ಆದುದರಿಂದ ನಮ್ಮ ಈ ಒಂದೇ ಒಂದು ಜೀವಿತದಲ್ಲಿ ನಮ್ಮ ಪಾಪಗಳನ್ನು ದೇವರ ಮುಂದೆ ಒಪ್ಪಿ ಅವುಗಳನ್ನು ಬಿಟ್ಟು ರಕ್ಷಣೆಯ ಸಂತೋಷದಲ್ಲಿ ಆತನನ್ನು ಹಿಂಬಾಲಿಸೋಣ. ಇದುವೇ ನಿಜವಾದ ದೇವ ಭಯಭಕ್ತಿಯ ಜೀವಿತವಾಗಿದೆ. ಬನ್ನಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರುಣಾಳು ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಮ್ಮ ರಕ್ಷಣೆಯ ಜೀವಿತದಲ್ಲಿ ದಿನಾಲೂ ಮುಂದೆ ಸಾಗುವಂತೆ ನಮಗೆ ಬಲ ಕೊಡು. ನಿನ್ನ ವಾಕ್ಯಗಳು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು. ಅವರು ರಕ್ಷಣೆಯ ಜೀವಿತದಲ್ಲಿ ಮುಂದೆ ಸಾಗುವಾಗ ಬರಬಹುದಂಥ ಎಲ್ಲ ರೀತಿಯ ಶೋಧನೆಗಳಿಂದ, ಕಷ್ಟಗಳಿಂದ ಅವರಿಗೆ ಬಿಡುಗಡೆಯನ್ನು ಕೊಟ್ಟು ನಂಬಿಕೆಯನ್ನು ಬಲಪಡಿಸಿ ನಿರೀಕ್ಷೆಯ ಜೀವಿತ ನಡೆಸು. ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೆ ಸ್ವಾಮಿ, ಅವರನ್ನು ನೀನು ಮುಟ್ಟಿ ಪರಿಪೂರ್ಣವಾದ ಸ್ವಸ್ಥತೆಯನ್ನು ಅನುಗ್ರಹಿಸಿಕೊಡು. ಹೀಗೆಲ್ಲರ ಜೀವಿತದಲ್ಲಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ವಾಕ್ಯವು ನಮ್ಮ ನಿಜ ಸ್ಥಿತಿಯನ್ನು ತಿಳಿಸಿರುವಾಗ ನಾವು ಒಪ್ಪಿಕೊಳ್ಳೋಣ. ಇತರರನ್ನು ಬೆಂಕಿಯ ಬಾಯಿಯಿಂದ ರಕ್ಷಿಸಲು ನಮ್ಮೊಂದಿಗೆ ಈ ಸೇವೆಯಲ್ಲಿ ಕೈಜೋಡಿಸಿರಿ. ತಪ್ಪದೇ ಕರೆ ಮಾಡಿರಿ. ವಂದನೆಗಳು.